ಮಾರ್ಚ್ 17 ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಒಂದು ಜನ್ಮದಿನವನ್ನು ಸ್ಫೂರ್ತಿ ದಿನವನ್ನಾಗಿ ಆಚರಿಸೋದಕ್ಕೆ ಇಡೀ ಕರ್ನಾಟಕ ಕಾತರದಿಂದ ಕಾಯ್ತಿದೆ. ಆದರೆ ಅದಕ್ಕೂ ಮೊದಲು ಬಾನದಾರಿಯಲ್ಲಿ ಪುನೀತ ಪಯಣ ಅನ್ನುವಂಥ ಕಾರ್ಯಕ್ರಮದ ಮುಖಾಂತರ ಮತ್ತೆ ಕನ್ನಡಿಗರ ಪ್ರೀತಿಯ ಅಪ್ಪುನ ನೆನಪುಗಳನ್ನು ಮೆಲುಕು ಹಾಕೋದಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಸರ್ಕಾರ ಎರಡೂ ಕೂಡ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಏನಿದು ಬಾನದಾರಿಯಲ್ಲಿ ಪುನೀತ ಪಯಣ, ಈ ಪಯಣದ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಕನ್ನಡದ ಖ್ಯಾತ ಗಾಯಕಿಯಾದಂಥ ಸುಮಿತಾ ಮಲ್ನಾಡ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಬಾನದಾರಿಯಲ್ಲಿ ಪುನೀತ ಪಯಣ, ಇದನ್ನು ಕೇಳೋದಕ್ಕೆ ಮನಸ್ಸಿಗೆ ಒಂಥರ ನೋವಾಗುತ್ತೆ, ಖುಷಿನೂ ಆಗುತ್ತೆ. ಸೊ ಈ ಪಯಣದ ವಿಶೇಷ ಏನೇನಿರುತ್ತೆ ಅಂತ. ಬಾನದಾರಿಯಲ್ಲಿ ಅಂದ್ರೆ ದಾರಿ ಇದೆ, ಅದರಲ್ಲಿ ಪುನೀತ ಪಯಣ ಅಂತಂದರೆ ಪುನೀತ್ ಅವ್ರಿಗಿಂತ ಆ ಒಂದು ದಾರಿಯಲ್ಲಿ ನಾವಿಲ್ಲ ಇನ್ನು ಮುಂದೆ ಪಯಣಿಸ್ತೇವೆ ಅನ್ನೋದು ಭಾಳ ಖುಷಿಯಾದಂಥ ವಿಷಯ. ಏನಂದರೆ ನಾಯಂಡಹಳ್ಳಿಯಿಂದ ಬನ್ನೇರುಘಟ್ಟ ಜಾಯಿನ್ ಆಗುತ್ತಲ್ಲ, ರಸ್ತೆ ಜಾಯಿನ್ ಆಗುವಷ್ಟು ಸುಮಾರು 12 ಕಿಲೋಮೀಟರ್ ಉದ್ದದ ರಸ್ತೆಗೆ ಸರ್ಕಾರ ಅಶೋಕ್ ಅವರ ನೇತೃತ್ವದಲ್ಲಿ ಬೊಮ್ಮಾಯಿ ಸರ್ಕಾರ ಅವರು ಅಧಿಕೃತವಾಗಿ ಪುನೀತ್ ರಾಜ್ಕುಮಾರ್ ಹೆಸರನ್ನು ಘೋಷಣೆ ಮಾಡಿದೆ. ಸೊ ಫಿಲ್ಮ್ ಚೇಂಬರ್ನ ಪರವಾಗಿ ನಾವೊಂದು ಧನ್ಯವಾದಗಳನ್ನ ತಿಳಿಸುವಂಥ ವಿಷಯ. ಅದರ ಅಧ್ಯಕ್ಷರಾಗಿರುವಂಥ ಭಾಮಾ ಹರೀಶ್ ಅವರು ಇರ್ಬೋದು, ಅವರ ಜೊತೆಯಲ್ಲಿರುವಂಥ ಎಲ್ಲ ಇಡೀ ತಂಡದವರು ಕಾರ್ಯಕ್ರಮನ ಭಾಳ ಚೆನ್ನಾಗಿ ಮಾಡಬೇಕು ಅನ್ನೋಂಥ ಒಂದು ಯೋಜನೆಯಲ್ಲಿ ಕಾರ್ಯಕ್ರಮ ಅಂದ್ಕೂಡಲೇ ಬರೋದು ಸಿನಿಮಾ ನಟರು ಮತ್ತು ಸಂಗೀತ. ಹಾಗಾಗಿ ಅಧಿಕೃತವಾದಂಥ ಕಾರ್ಯಕ್ರಮ ಏನಿರುತ್ತೆ ಸರ್ಕಾರದ ಕಾರ್ಯಕ್ರಮ, ಅದರ ನಂತರ ಅಂದರೆ 6ರಿಂದ ಸುಮಾರು 7 ಗಂಟೆ ತನಕ 7-7:30 ತನಕ ಸರ್ಕಾರದ ಕಾರ್ಯಕ್ರಮ ಇರುತ್ತೆ. ಅಂದರೆ ಅದರ ಉದ್ಘಾಟನೆ ಇರುತ್ತೆ, ಬೊಮ್ಮಾಯಿ ಸರ್ ಅವರು ಬರ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಇಡೀ ಕನ್ನಡ ಚಿತ್ರರಂಗದಲ್ಲಿ ನಾಳೆ ಯಾರ್ಯಾರು ಅವೈಲೇಬಲ್ ಇದ್ದಾರೋ, ಯಾಕೆಂದರೆ ಪ್ರೀ ಕಮಿಟ್ಮೆಂಟ್ ಇರುವಂಥದ್ದು ಬಹಳಷ್ಟು ಜನರಿಗೆ ಕಾರ್ಯಕ್ರಮ ಇದೆ ಮತ್ತು ಶೂಟಿಂಗ್ ಇರುವಂಥದ್ದು ಇರುತ್ತೆ. ಹಾಗಾಗಿ ನಾಳೆ ಯಾರ್ಯಾರು ಫ್ರೀ ಇದ್ದಾರೋ ಯಾರೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಬಂದು ಅವರಿಗೆ ಅನುಕೂಲವಾದಂಥ ಸಮಯದಲ್ಲಿ ಬಂದು ಹಾಡನ್ನು ಹಾಡಿ ಪುನೀತ್ ಅವರನ್ನು ಸಂಭ್ರಮಿಸ್ತಾ ಇದ್ದೀವಿ. ಯೋಗ ಮತ್ತು ಯೋಗ್ಯತೆ ಎರಡೂ ಇತ್ತು ಅಂದರೆ ಸನ್ಮಾನ ಅನ್ನೋದು ತಾನಾಗೆ ಬರುತ್ತೆ ಅನ್ನುವಂಥದ್ದು ಮಾತಿದೆ. ಸೊ ಆ ಯೋಗ ಯೋಗ್ಯತೆ ಎರಡೂ ಅಪ್ಪು ಸರಲ್ಲಿತ್ತು. ಅಪ್ಪು ಒಂದು ಮಾತು ಹೇಳಿದ್ರು, ಯಾರು ಕೂಡ ಈ ಒಂದು ನಾಳಿನ ಕಾರ್ಯಕ್ರಮದಲ್ಲಿ ಬರ್ತಾ ಇರುವಂಥ ಗಾಯಕರೇನಿದ್ದಾರೆ ಎಲ್ಲೂ ಕೂಡ ಒಂದು ವೇದಿಕೆಯನ್ನು ಹಂಚ್ಕೊಂಡಿರಲಿಲ್ಲ ಅಂತ ಅಂದರು ಮೇಡಮ್. ಸೊ ನಾಳೆ ಅಪ್ಪು ಸರ್ಗೋಸ್ಕರ ಅಷ್ಟು ಜನ ಬರ್ತಿದ್ದಾರೆ ಅಂತಂದರೆ ಇದು ನಿಜವಾಗ್ಲೂ ಇಡೀ ಚಿತ್ರರಂಗ ಇರ್ಬೋದು, ಬೇರೆ ಕನ್ನಡಿಗರಿರ್ಬೋದು, ಅವರ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ಗೌರವ ಅಂತ ಅನ್ಬೋದು ಮೇಡಮ್. ಹೌದು, ಖಂಡಿತವಾಗ್ಲೂ. ಯಾಕೆಂದರೆ ಪುನೀತ್ ಅವ್ರ ಹೆಸರನ್ನ ಹೇಳ್ತಾ ಇದ್ದಂಗೆ ಯಾರೂ ಯಾವುದೇ ಕೆಲಸಕ್ಕೂ ಇಲ್ಲ ಅಂತ ಹೇಳಲ್ಲ, ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಜೊತೆಯಲ್ಲಿ ಚಿತ್ರೋದ್ಯಮದವರಂತೂ ಇನ್ನೂ ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಇಡೀ ಚಿತ್ರೋದ್ಯಮ ಒಂದಾಗಿ ಎಲ್ಲ ನಟರ ಒಂದು ಪ್ರೀತಿಯೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇರೋದು. ನಾನು ಮೊದಲೇ ಹೇಳಿದಾಗೆ ನಾಳೆ ಯಾರ್ಯಾರು ಅವೈಲೇಬಲ್ ಇದ್ದಾರೆ ಅವರೆಲ್ಲರೂ ಬರ್ತಿದ್ದಾರೆ. ಬಂದು ಅವರ ನುಡಿನಮನ ಇರ್ಬೋದು, ಹಾಡಿನ ಮುಖಾಂತರ ಅಲ್ಲಿ ನೆರೆದಿರೋವಂಥ ಎಲ್ಲ ಅಭಿಮಾನಿಗಳಿಗೆ ಖುಷಿಯನ್ನು ಹಂಚೋವಂಥ ಪ್ರಯತ್ನ. ಏಕೆಂದರೆ ಪುನೀತ್ ಅವರು ಅಂದ್ಕೊಳ್ಳೆ ನಾವು ನೋವನ್ನು ಹಂಚೋದಕ್ಕೆ ನಿಜವಾಗ್ಲೂ ಯಾರಿಗೂ ಇಷ್ಟ ಇಲ್ಲ. ಹೌದು, ಪುನೀತ್ ಅಂದರೆ ನಮ್ಗೆ ನೆನಪಲ್ಲಿ ಇದ್ದಾರೆ, ಆದರೆ ಈಗ ನಾವು ಅವ್ರನ್ನ ಸಂಭ್ರಮಿಸ್ತಾ ಇದ್ವಿ. ಪುನೀತ್ ಇಷ್ಟೆಲ್ಲ ಕೆಲಸ ಮಾಡೋಗಿದ್ದಾರೆ, ಇಷ್ಟೆಲ್ಲ ಚಿತ್ರಕ್ಕೆ ಮಾಡಿದ್ದಾರೆ, ಸಾಮಾಜಿಕವಾಗಿ ಕೆಲಸ ಮಾಡಿದ್ದಾರೆ, ಅದನ್ನು ನಾವು ನೆನೆಸ್ಕೊಳ್ತಾ ಇದ್ವಿ, ಖುಷಿ ಪಡ್ತಾ ಇದ್ವಿ ಥ್ರೂ ದ ಮ್ಯೂಸಿಕ್. ಆ್ಯಂಡ್ ಬರೀ ಪುನೀತ್ ಅವರ ಹಾಡುಗಳು ಅನ್ನೋ ಥರನೂ ಅಲ್ಲ, ಎಲ್ಲ ನಟರ ಹಾಡುಗಳನ್ನು ಹಾಡಿ ಪುನೀತ್ ಅವ್ರನ್ನ ಸಂಭ್ರಮಿಸ್ತಾ ಇದ್ವಿ. ಯಾಕೆಂದರೆ ಪುನೀತ್ ಹಾಗೆ ಇದ್ದಿದ್ದು, ಪುನೀತ್ ಅವ್ರು ಯಾವತ್ತೂ ನಾನು ನಂದು ಅಂತ ಇರಲೇ ಇಲ್ಲ. ಹಾಗಾಗಿ ನಾಳೆ ರಾಜ್ಕುಮಾರ್ ಅವ್ರು ಇರ್ಬೋದು, ಅಂಬರೀಷ್ ಅವರು, ವಿಷ್ಣು ಸರ್ ಅವ್ರದ್ದಿರ್ಬೋದು, ಎಲ್ಲ ಇವಾಗಿನ ಎಲ್ಲ ಖ್ಯಾತ ನಟರ ಹಾಡುಗಳನ್ನು ನಾವು ನಾಳೆ ಹಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಹೆಸರಲ್ಲೇ ಪವರ್ ಇದೆ. ಆ ಪವರ್ ಅಂತಂದ್ರೆ ಅಲ್ಲಿ ನಾಳಿನ ಕಾರ್ಯಕ್ರಮದಲ್ಲಿ ಜನ ಸಾಗರನೇ ಸೇರುತ್ತೆ. ಸೊ ಈ ನಾಳಿನ ಒಂದು ಈ ಮನರಂಜನಾ ಕಾರ್ಯಕ್ರಮ ಏನಿದೆ ನಿಮ್ಮ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿದೆ ಮೇಡಮ್ ನಾಳಿನ ಆ ಒಂದು ಕಾರ್ಯಕ್ರಮದ ಉಸ್ತುವಾರಿ ವಹಿಸ್ಕೊಂಡಿರೋದಕ್ಕೆ? ಸೊ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಖುಷಿ ಇದೆ ಸರ್, ಖುಷಿ ಇದೆ. ಏಕೆಂದರೆ ಎಲ್ಲರೂ ಖುಷಿಯಾಗಿ ಮಾಡ್ತಾ ಇರೋದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅನ್ನೋಂಥದ್ದು ಎಲ್ಲರಿಗೂ. ಈಗ ಇಡೀ ಚೇಂಬರ್ನ ಪ್ರತಿಯೊಬ್ಬರೂ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಶೋಕ್ ಸರ್ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಯಾಕೆಂದರೆ ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ. ಬಂದು ವೇದಿಕೆ ಹೇಗಿರಬೇಕು, ಲೈಟ್ಸ್ ಹಿಂಗಿರಬೇಕು, ಸೌಂಡ್ಸ್ ಹಿಂಗಿರಬೇಕು, ಗಾಯಕರು ಯಾರ್ಯಾರು ಬಂದು ಎಲ್ಲಿ ಬರಬೇಕು, ಎಲ್ಲಿ ಹೋಗಬೇಕು, ಈ ಎಲ್ಲ ಜವಾಬ್ದಾರಿಯಲ್ಲೂ ಅಶೋಕ್ ಅವರು ಪರ್ಸ್ನಲ್ ಆಗಿ ತೊಗೊಂಡು ಮಾಡಿದ್ದಾರೆ. ಹಾಗೆಯೇ ಭಾಮಾ ಹರೀಶ್ ಅವ್ರ ಜೊತೆಯಲ್ಲಿರುವಂಥ ಎಲ್ಲ ಇಡೀ ಚಿನ್ನೇಗೌಡರು ಇರ್ಬೋದು, ಎಲ್ಲರೂ ಪರ್ಸ್ನಲ್ಲಾಗಿ ಇದು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇರ್ಬೇಕಾದ್ರೆ ನಮಗೇನದು ಚಾಲೆಂಜಿಂಗ್ ಅಂತ ಅನಿಸೋದೇ ಇಲ್ಲ. ನಾವು ಪ್ರತಿ ಕಾರ್ಯಕ್ರಮನ ಎಷ್ಟು ಪ್ರೀತಿಯಿಂದ ಮಾಡ್ತೀವಿ, ಇದನ್ನು ಇನ್ನಷ್ಟು ಇಮ್ಮಡಿ ಪ್ರೀತಿಯನ್ನು ಇಟ್ಕೊಂಡು ಮಾಡ್ತಾ ಇದ್ವಿ. ಡೆಫಿನೆಟ್ಲಿ ನಮ್ಮ ಜನ ಬಂದರು ಅಂದರೆ ಕಾರ್ಯಕ್ರಮ
ಸಕ್ಸಸ್ ಅಂತ. ಜನ ಬಂದೇ ಬರ್ತಾರೆ, ಯಾಕೆಂದರೆ ಜನಕ್ಕೆ ಪುನೀತ್ ಅವ್ರನ್ನ ಕಂಡ್ರೆ ಮತ್ತು ಇಡೀ ಕನ್ನಡ ಚಿತ್ರರಂಗದ ನಟರನ್ನ ಕಂಡ್ರೆ ಭಾಳ ಆಸೆ ಇದೆ, ಪ್ರೀತಿ ಇದೆ. ಸೊ ನಮ್ಮ ಎಲ್ಲ ಅಭಿಮಾನಿಗಳು ಬಂದು ನಿಮ್ಮ ನೆಚ್ಚಿನ ನಟನಿಗೆ ಮತ್ತು ನಟರಿಗೆ ನಿಮ್ಮದೇ ಆದಂಥ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮವನ್ನು ನೋಡಿ ಯಶಸ್ಸುಗೊಳಿಸ್ಬೇಕಂತ ಕೇಳಿ. ಕೊನೆಯದಾಗಿ ಮೇಡಮ್, ಅಪ್ಪು ಸರ್ ನಮ್ಮ ಬಿಟ್ಟು ಕೆಲವು ದಿನಗಳ ಮುಂಚೆ 1-2-3 ಹಾಡುಗಳು ಹಾಡಿದ್ರು. ಅಣ್ಣವರ ಸಿನಿಮಾಗಳದು ಬಾನದಾರಿಯಲ್ಲಿ ಅದೊಂದಿರ್ಬೋದು, ನಿನ್ನದೇ ನೆನಪು ಇರ್ಬೋದು, ಮತ್ತು ಬಡವರ ಬಂಧು ಸಿನಿಮಾದ ಒಂದು ಸಾಂಗ್ ಇರ್ಬೋದು, ನಿನ್ನ ಕಡೆ. ಸೊ ಈ ಹಾಡುಗಳು ಅಭಿಮಾನಿಗಳನ್ನ ಇವತ್ತಿಗೂ ಕೂಡ ಕಾಡ್ತಾ ಇರುವಂಥದ್ದು. ಸೊ ಹಾಡುಗಳು ಏನಾದರೂ ನಾಳಿನ ವೇದಿಕೆಯಲ್ಲಿ ಕಾಣಿಸ್ಬಹುದಾ? ಖಂಡಿತ ಸರ್, ಏಕೆಂದರೆ ಇದು ಲಿಸ್ಟ್ ಅಂತ ನಾವು ಯಾಕೆ ಮಾಡಿಲ್ಲ ಅಂತಂದರೆ, ಯಾವುದೇ ಕಾರ್ಯಕ್ರಮದಲ್ಲಿ ಇದೇ ಹಾಡುಗಳನ್ನ ಸೆಟ್ ಆಫ್ ಸಾಂಗ್ಸ್ ಅಂತ ಇರುತ್ತೆ. ಬಟ್ ನಾಳಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರು ಬಂದು ಬೇರೆ ಬೇರೆ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಈಗ ಸಂಗೀತ ನಿರ್ದೇಶಕರು ಕೆಲವು ಹಾಡುಗಳನ್ನು ಹಾಡ್ತಿದ್ದಾರೆ, ಗಾಯಕರು ಹಾಡ್ತಿದ್ದಾರೆ. ಹಾಗಾಗಿ ಯಾವುದೇ ಒಂದು ಪೂರ್ವ ಯೋಜನೆ ಇಲ್ದೇನೆ, ಯಾವುದೇ ರೀತಿ ತಯಾರಿಗಳನ್ನು ಮಾಡ್ಕೊಳ್ಳದೆ ಆನ್ ಸ್ಟೇಜ್ ಇರುತ್ತೆ ನಾಳೆ. ಅದೊಂಥರ ಖುಷಿ. ಏನಂದ್ರೆ ಅಲ್ಲಿ ಬರ್ತಾರೆ, ಸರ್ ಯಾವ್ದು ಹಾಡ್ತೀರಾ ಏನು ಅಂತಂದರೆ ಅಲ್ಲಿ ಹೋಗಿ ಮ್ಯೂಸಿಷಿಯನ್ಸ್ ಕೇಳೋದು, ಆ ಸಾಂಗ್ನ ಅವ್ರ ಹತ್ರ ಹಾಡ್ಸೋದು. ಸೊ ಯಾವುದೇ ರೀತಿಯಾದಂಥ ಇದು ಹಿಂಗೆ ಇರಬೇಕು, ಇದು ಹೀಗೆ ಹೋಗಬೇಕು ಅನ್ನೋ ಥರ ಕಾರ್ಯಕ್ರಮ ನಾಳೆ ಅಲ್ಲ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಬರೋವಂಥದ್ದಿದೆ. ಆ ಸಮಯದಲ್ಲಿ ಬರೋಕ್ಕಾಗದೇ ಇರೋವಂಥವ್ರು ಸ್ವಲ್ಪ 1 ಗಂಟೆಲಿ ಲೇಟ್ ಆಗ್ಬೋದು. ಸೊ ಯಾವುದೇ ರೀತಿಯಾದಂಥ ನಾವು ತಯಾರಿ ಆ ಥರ ಮಾಡ್ಕೊಂಡಿಲ್ಲ. ಸೊ ನೋಡ್ಕೊಂಡಾಗ ಯಾರ್ಯಾರು ಬರ್ತಿದ್ದಾರೆ, ಅವ್ರು ಯಾವ ಹಾಡನ್ನು ಹಾಡ್ತಾ ಇರ್ತಾರೆ. ಧನ್ಯವಾದಗಳು ಮೇಡಮ್. ನಾವು ಕೂಡ ಕಾತರದಿಂದ ನಾಳಿನ ಕಾರ್ಯಕ್ರಮಕ್ಕೆ ಕಾಯ್ತೀವಿ. ಆದಷ್ಟು ಒಂದು ದೊಡ್ಡ ಮಟ್ಟದ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಅವ್ರಿಗೆ ಧನ್ಯವಾದ. ಇದಿಷ್ಟು ಗಾಯಕಿ ಶಮಿತಾ ಮಲ್ನಾಡ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.